Hello, my dear students. This is Jayashree, lecturer from GRWPT, Shimoga. We are learning Indian Textiles and Craft subject. The code of this subject is 15FT 52T. In this subject, we are into the last session of this last unit of this topic, that is regional painting. ನಾವು ಇವತ್ತು ಲಾಸ್ಟ್ ಯೂನಿಟನ್ನು ಸ್ಟಡಿ ಮಾಡ್ತಾ ಇದ್ದೀವಿ, ರೀಜನಲ್ ಪೇಂಟಿಂಗ್. So in our earlier class, we have learnt about the Mysore painting and Tanjavur painting. ನಾವು ಮೈಸೂರು ಪೇಂಟಿಂಗ್ ಮತ್ತು ತಂಜಾವೂರು ಪೇಂಟಿಂಗನ್ನು ಲಾಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ವಿ. ಏನು ಸ್ಪೆಷಾಲಿಟಿ ಮೈಸೂರು ಪೇಂಟಿಂಗಿದ್ದು ಅಂತಂದರೆ, ಮೈಸೂರು ಪೇಂಟಿಂಗಲ್ಲಿ ಹಿಂದೂ ಮೈಥಾಲಜಿಕಲ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀವಿ. ಹಿಂದೂ ದೇವತೆಗಳು, ಗಾಡ್ ಗಾಡೆಸ್ ಮತ್ತು ಸ್ಪೆಷಲ್ ಪೋರ್ಟ್ರೇಟ್ಸ್ ಆಫ್ ಹೀರೋಸ್ ಆಫ್ ದ ಒಡೆಯರ್ ಫ್ಯಾಮಿಲಿ ಆರ್ ಡಿಪಿಕ್ಟೆಡ್ ಇನ್ ಮೈಸೂರು ಪೇಂಟಿಂಗ್ಸಲ್ಲಿ ಇದನ್ನು ನೋಡ್ಬೋದು. ಆ್ಯಂಡ್ ದೀಸ್ ಮೈಸೂರು ಪೇಂಟಿಂಗ್ಸ್ ಆರ್ ಮೇಡ್ ಯೂಸಿಂಗ್ ನ್ಯಾಚುರಲ್ ಕಲರ್ಸ್ ವಿತ್ ದ ಗೋಲ್ಡ್ ಫಾಯಿಲ್ ವರ್ಕ್ ಆರ್ ಗೋಲ್ಡ್ ಪೇಪರ್ ವರ್ಕ್ ಅಂತ ಏನು ಹೇಳ್ತೀವಿ, ಗೋಲ್ಡ್ ಫಾಯಿಲ್ ವರ್ಕ್ ಮೈಸೂರು ಪೇಂಟಿಂಗಲ್ಲಿರುತ್ತೆ. ದೇ ಆರ್ ವೆರಿ ಗ್ರೇಸ್ಫುಲ್ ಆ್ಯಂಡ್ ವೆರಿ ಅಟ್ರಾಕ್ಟಿವ್ ಟೈಪ್ ಆಫ್ ಪೇಂಟಿಂಗ್ಸ್. ಆ್ಯಂಡ್ ಅನದರ್ ಟೈಪ್ ಆಫ್ ಪೇಂಟಿಂಗ್ ಈಸ್ which we have learnt is Tanjavur painting. So Tanjavur painting is a very rich kind of painting which is made in the Tamil Nadu region, and these paintings are also done with a very graceful work with beautiful painting which is made of pure gold foil ವಿತ್ ಜಮ್ ಸ್ಟೋನ್ ವರ್ಕ್. ಪ್ಯೂರ್ ಗೋಲ್ಡ್ ಫಾಯಿಲನ್ನು ಯೂಸ್ ಮಾಡ್ತಾರೆ, ಜಮ್ ಸ್ಟೋನ್ ವರ್ಕ್ ಇರುತ್ತೆ. ಇದರಲ್ಲೂ ಕೂಡ ಗೆಸ್ಸೋ ಪೇಂಟಿಂಗ್ ಅಂತ ಅಂದರೆ ಎಂಬೋಸ್ಡ್ ಇಫೆಕ್ಟ್ ಆಗಿರುವಂತಹ ಪೇಂಟಿಂಗ್ಸ್ ಬರುತ್ತೆ, ಮತ್ತು ಸೆಮಿ ಪ್ರಿಷಿಯಸ್ ಸ್ಟೋನ್ಸನ್ನು ಕೂಡ ಇದರಲ್ಲಿ ಯೂಸ್ ಮಾಡ್ಬೋದು. ಇಲ್ಲೂ ಕೂಡ ನಮ್ಮ ಹಿಂದೂ ಮೈಥಾಲಜಿಕಲ್ ಗಾಡೆಸಸ್ ಆ್ಯಂಡ್ ದ ಮೈಥಾಲಜಿಕಲ್ ಕ್ಯಾರೆಕ್ಟರ್ಸ್ ಆಫ್ ಹಿಂದೂಯಿಸಮ್ ಆರ್ ಡಿಪಿಕ್ಟೆಡ್ ಇನ್ ದ Tanjavur painting, and the background of the painting should be always darker in shade so that the gold work in the Tanjavur painting as well as in the Mysore painting should be highlighted. So these are some of the features of Mysore painting and Tanjavur painting. Today we are going to learn another important kind of painting, that is Mughal miniature painting. ಸೊ ಇವತ್ತು ನಾವು ನಿಮಗೆ ಇನ್ನೊಂದು ಹೊಸದಾಗಿರುವಂತಹ ಪೇಂಟಿಂಗ್ನ ಸ್ಟಡಿ ಮಾಡ್ತಾ ಇದ್ದೀವಿ, ದಟ್ ಈಸ್ ಮುಘಲ್ ಮಿನಿಯೇಚರ್ ಪೇಂಟಿಂಗ್. ಆ್ಯಸ್ ದ ನೇಮ್ ಟೆಲ್ಸ್, ಮಿನಿಯೇಚರ್ ಅಂತಂದರೆ ಸ್ಮಾಲ್ ಪೋರ್ಟ್ರೇಟ್ಸ್ಗಳನ್ನು, ಸ್ಮಾಲ್ ಪಿಕ್ಚರ್ಸ್ಗಳನ್ನು ಮಾಡೋದಕ್ಕೆ ನಾವು ಮಿನಿಯೇಚರ್ ಪೇಂಟಿಂಗ್ ಅಂತ ಕರಿತೀವಿ. ಸೊ ಮುಘಲ್ ಮಿನಿಯೇಚರ್ ಅಂತಂದಾಗ ದ ಪೇಂಟಿಂಗ್ ಈಸ್ ರಿಲೇಟೆಡ್ ಟು ದ ಮುಘಲ್ ಡೈನೆಸ್ಟಿಯಲ್ಲಿ ಬರುವಂತಹ ಪೇಂಟಿಂಗ್ಸ್ಗಳನ್ನು ಮಿನಿಯೇಚರ್ ಫಾರ್ಮಲ್ಲಿ ಮಾಡ್ತಾಯಿದ್ರು. ಇದಕ್ಕೆ ಮುಘಲ್ ಮಿನಿಯೇಚರ್ ಪೇಂಟಿಂಗ್ಸ್ ಅಂತ ನಾವು ಹೇಳ್ತೀವಿ. ಸೊ ಈ ಥರದ ಪೇಂಟಿಂಗ್ಸ್ಗಳನ್ನು ಕೂಡ ನೀವು ಕೆಲವೊಂದು ಮ್ಯೂಸಿಯಮ್ಗಳಲ್ಲಿ, ಎಕ್ಸಿಬಿಷನ್ಗಳಲ್ಲಿ ಯು ಮಸ್ಟ್ ಹ್ಯಾವ್ ಸೀನ್ ದಿಸ್ ಕೈಂಡ್ ಆಫ್ ಪಿಕ್ಚರ್ಸ್ ಆಫ್ ಮುಘಲ್ ಪೇಂಟಿಂಗ್. The act of miniature painting reached its glory during the Mughal period. Mughal paintings are a particular style of South Asian paintings. So these miniature paintings are there in throughout the world in different forms, but the glory, the importance is it is one of the very popular as well as very important painting of South Asian painting. South Asian painting, ಸೌತ್ ಏಷ್ಯಾದಲ್ಲಿನೇ ಒಂದು ಕಂಟ್ರಿ ಇಂಡಿಯಾ. ಈ ಕಂಟ್ರಿಯಲ್ಲಿ ಈ ಥರದ ಮಿನಿಯೇಚರ್ ಪೇಂಟಿಂಗ್ಸನ್ನು ಮಾಡ್ತಾರೆ. ಈ ಮುಘಲ್ ಮಿನಿಯೇಚರ್ ಪೇಂಟಿಂಗ್ ಏನಿದೆ, ಇದರ ಗ್ಲೋರಿ ಹಿಸ್ಟಾರಿಕಲ್ ಪೀರಿಯಡಿಂದನೂ ಕೂಡ ಇದೆ. It is emerged from the Persian miniature painting back to 16th 15th century. ಸೊ 15th 16th ಸೆಂಚುರಿಯಲ್ಲಿನೇ ಪರ್ಷಿಯನ್ ಇನ್ಫ್ಲೂಯೆನ್ಸಿಂದ, ಸೊ ಮೊಘಲ್ಸ್ ಏನಿದ್ದಾರೆ ಅವರು ಪರ್ಷಿಯನ್ ಇನ್ಫ್ಲೂಯೆನ್ಸಿಂದನೇ ಬಂದಿರುವಂಥವ್ರು, ಅಂದರೆ ಪರ್ಷಿಯಾದಿಂದನೇ ಬಂದಿರ್ತಾರೆ ಇಂಡಿಯಾಗೆ ಅಲ್ವಾ. ಹಾಗಾಗಿ ಅವರ ಎಲ್ಲ ಕಲ್ಚರಲ್ಲಿ, ಆರ್ಟಲ್ಲಿ, ಲೈಫ್ ಸ್ಟೈಲಲ್ಲಿ, ಕಾಸ್ಟ್ಯೂಮ್ಸಲ್ಲಿ, ಲ್ಯಾಂಗ್ವೇಜಲ್ಲಿ ಎಲ್ಲದಕ್ಕೂ ಕೂಡ ಪರ್ಷಿಯನ್ ಇನ್ಫ್ಲೂಯೆನ್ಸ್ ಇದೆ. ಅದೇ ರೀತಿಯಾಗಿ ಆರ್ಕಿಟೆಕ್ಚರ್ ಆ್ಯಂಡ್ ಈವನ್ ಆರ್ಟಲ್ಲೂ ಕೂಡ ಪರ್ಷಿಯನ್ ಇನ್ಫ್ಲೂಯೆನ್ಸ್ ಇರುತ್ತೆ. ಇಲ್ಲೂ ಕೂಡ ದ ಸೇಮ್ ಥಿಂಗ್, ದ ಸೇಮ್ ಪರ್ಷಿಯನ್ ಇನ್ಫ್ಲೂಯೆನ್ಸ್ ಈಸ್ ದೇರ್ ಇನ್ ದ ಮೊಘಲ್ ಮಿನಿಯೇಚರ್ ಪೇಂಟಿಂಗ್ ಆಲ್ಸೋ. ದ ಪೀಪಲ್ ಫ್ರಮ್ ಪರ್ಷಿಯಾ ಟ್ರೈನ್ಡ್ ಸಮ್ ಆಫ್ ದ ಪೀಪಲ್ ಆಫ್ ದ Mughal period to carry out this type of paintings in the Mughal era. That's why these are called as the miniature form of Mughal painting. The painting subjects were rich in variety and includes the scenes of portraits of the special heroes of portraits, special events, royal processions and scenes of the
ಬ್ಯಾಟಲ್, ಕೋರ್ಟ್ ಆಸ್ ವೆಲ್ ಆಸ್ ದ ಬ್ಯಾಟಲ್. ಸೊ ಈ ಪೇಂಟಿಂಗ್ಸಲ್ಲಿ ನಾವು ಎಂತಹ ಸೀನ್ಸನ್ನು ನೋಡ್ಬೋದು, ಪೋರ್ಟ್ರೇಟ್, ಈಗ ನೋಡ್ತಾ ಇದ್ದೀವಿ ನೀವು ಪಿಕ್ಚರಲ್ಲಿ, ಅಂದರೆ ಈ ಪಿಕ್ಚರಲ್ಲೂ ಕೂಡ ನೋಡ್ಬೋದು ದ ಪೋರ್ಟ್ರೇಟ್ಸ್ ಆಫ್ ದ ಹೀರೋಸ್ ಆಸ್ ವೆಲ್ ಆಸ್ ದ ಕ್ವೀನ್ ಕಿಂಗ್ ಏನಿದ್ದಾರೆ, ಹೀರೋಗಳು ಏನಿದ್ದಾರೆ, ಸ್ಪೆಷಲ್ ಪರ್ಸನ್ಸ್ ಏನಿದ್ದಾರೆ, ಅವರ ಸ್ಮಾಲ್ ಪಿಕ್ಚರ್ಸ್ ಅಥವಾ ಪೋರ್ಟ್ರೇಟ್ಗಳನ್ನು ನೋಡ್ತೀವಿ. ಅದರಲ್ಲೂ ಕೂಡ ಸೈಡ್ ವ್ಯೂವೇ ಜಾಸ್ತಿ ಇರುತ್ತೆ. ಫ್ರಂಟ್ ವ್ಯೂಕ್ಕಿಂತನೂ ದ ಸೈಡ್ ವ್ಯೂ ಈಸ್ ವೆರಿ ಪಾಪ್ಯುಲರ್. ಸೈಡ್ ವ್ಯೂ ಆ್ಯಂಡ್ ಹೋಲ್ಡಿಂಗ್ ರೋಸ್ ಇನ್ ದ ಹ್ಯಾಂಡ್, ಇದನ್ನ ನೋಡ್ತೀರಿ. ಅಕ್ಬರ್, ಬಾಬರ್, ಹುಮಾಯೂನ್ ಎಲ್ಲರದು ಕೂಡ, ಶಹಾಜಹಾನ್ ಕೂಡ ನೀವು ಈ ಥರದ ಪಿಕ್ಚರ್ಸನ್ನು ನೋಡ್ಬೋದು. ಸೊ ಈ ಪಿಕ್ಚರಿನ ಸ್ಪೆಷಾಲಿಟಿ ಆಸ್ ವೆಲ್ ಆಸ್ the special events like court events or the darbar events of the Mughal period. ದರ್ಬಾರ್ ನಡೀತಾ ಇರಬೇಕಾದ್ರೆ, ರಾಯಲ್ ಪ್ರೊಸೆಷನ್, ಮೆರವಣಿಗೆ ಹೋಗ್ತಾ ಇರಬೇಕಾದ್ರೆ ರಾಯಲ್ ಪ್ರೊಸೆಷನ್ಸ್, ಆಸ್ ವೆಲ್ ಆಸ್ ದ ಬ್ಯಾಟಲ್ ಸೀನ್ಸ್ ಆರ್ ದ ಹಂಟಿಂಗ್ ಸೀನ್ಸ್, and all the pictures which are followed in the ರೆಗ್ಯುಲರ್ಲಿ ಇನ್ ದ ಮುಘಲ್ ಡೈನೆಸ್ಟಿಯಲ್ಲಿ ರೆಗ್ಯುಲರ್ ಆಗಿ ಆಗ್ತಾ ಇರುವಂತಹ ಆ್ಯಕ್ಟಿವಿಟೀಸ್, ದರ್ಬಾರ್, ಪೋರ್ಟ್ರೇಟ್, ಸ್ಪೆಷಲ್ ಈವೆಂಟ್ಸ್, ಸ್ಪೆಷಲ್ ಫೆಸ್ಟಿವಲ್ಸ್ ಆ್ಯಂಡ್ ದ ಸ್ಪೆಷಲ್ ಕೋರ್ಟ್ ಜಜ್ಮೆಂಟ್ಸ್ ಆಗಿರ್ಬೋದು, ಆ್ಯಂಡ್ ದ ಸ್ಪೆಷಲ್ ಸೀನ್ಸ್ ಆಫ್ ಬ್ಯಾಟಲ್, ವಾರ್, ಆಲ್ ದೀಸ್ ಥಿಂಗ್ಸ್ ಆರ್ ಡಿಪಿಕ್ಟೆಡ್ ಇನ್ ದ Mughal painting. There is nothing like Hinduism, showing a Hinduism in Mughal painting. In other forms of painting like the Tanjavur painting, Pahadi painting, Madhubani painting, as well as in our mural painting, all these paintings, in these paintings they shows the pictures of god and goddesses of the Hinduism as well as the Hindu mythological scenes. But in Mughal miniature painting we cannot see these kind of scenes. We can only see the pictures of battle, pictures of special heroes of Mughal period, and the royal procession, court scenes, battle scene, hunting, all these kinds of regular things which are carried out in the Mughal time, not like the god and goddesses of the Hindu mythological characters. So Mughal painting emerged, developed and took shape during the period of Mughal Empire, that is between 16th and 19th century. Atelier Mir Sayyid Ali and Abid Us Samad, these two great masters trained the Persian court, were responsible for establishing the first painting in India. And these two people of Persia who trained they are the master trainers who trained several peoples of the Mughal Empire about this kind of beautiful miniature paintings. What are the colors used in the Mughal painting? ಬೇರೆ ಪೇಂಟಿಂಗ್ಸಲ್ಲೂ ಕೂಡ ನಾವು ನೋಡ್ಬೋದು ರೀಜನಲ್ ಪೇಂಟಿಂಗ್ಸಲ್ಲಿ. ಆಲ್ ದ ರೀಜನಲ್ ಪೇಂಟಿಂಗ್ಸ್ ಆರ್ ಡನ್ ವಿತ್ ದ ನ್ಯಾಚುರಲಿ ಓರಿಯೆಂಟೆಡ್ ಕಲರ್ಸ್ ಆರ್ ನ್ಯಾಚುರಲ್ ಕಲರ್ಸ್. ಸೇಮ್ ಥಿಂಗ್ ಈಸ್ ಅಪ್ಲೈ ಟು Mughal ಪೀರಿಯಡ್, Mughal ಪೇಂಟಿಂಗ್ಸ್ ಆಲ್ಸೋ. ನಮಗೆ ಈ ಎಲ್ಲ ರೀಜನಲ್ ಪೇಂಟಿಂಗ್ಸಲ್ಲೂ ಕೂಡ ನೇಚರಿಂದ ಬಂದಿರುವಂಥ ಪೇಂಟಿಂಗ್ಸನ್ನೇ ನಾವು ಬಳಸ್ತಾ ಇದ್ವಿ. Mughal ಪೀರಿಯಡಲ್ಲೂ ಕೂಡ ನ್ಯಾಚುರಲ್ ಕಲರ್ಸನ್ನೇ ಬಳಸ್ತಾ ಇದ್ದಾರೆ. Mughal painting have richly decorated borders with the framing the center image. ಬಾರ್ಡರ್ ರಿಚ್ ಆಗಿರುತ್ತೆ, ಅದರಲ್ಲಿ ಸೆಂಟ್ರಲ್ ಪೋರ್ಟ್ರೇಟ್ಸ್ ಥರದ ಪಿಕ್ಚರ್ಸನ್ನು ನೋಡ್ತೀವಿ. ಕಲರ್ಸ್ ಯಾವುದು ಯೂಸ್ ಮಾಡ್ತಾರೆ? ದ ಕಲರ್ಸ್ ಯೂಸ್ಡ್ ಇನ್ ಪೇಂಟಿಂಗ್ಸ್ ಆರ್ ಅಬ್ಟೈನ್ಡ್ ಫ್ರಮ್ ದ ನ್ಯಾಚುರಲ್ ಸೋರ್ಸಸ್ ಲೈಕ್ earth and mineral, vegetable colors obtained from the leaves and flowers. Colors such as red, blue, green, saffron, yellow, black are used. So in the Mughal painting, all the colors are extracted from the nature in terms of the earth, in terms of mineral, and maybe some of the vegetable dyes like plant leaf, flowers, or some of the insect dyes like lac is also used. And these colors such as red, blue, green, saffron, yellow, black colors are used in the Mughal miniature painting. And the speciality of miniature painting is that they use only a small kind of brushes are used to make this miniature kind of painting. Miniature painting ಅಂದರೆ ತುಂಬ ಚಿಕ್ಕದು. ಅದರಲ್ಲಿ ತುಂಬ ಚಿಕ್ಕ ಪೇಂಟಿಂಗಲ್ಲಿ ಇಷ್ಟೊಂದೆಲ್ಲ ಕ್ಯಾರೆಕ್ಟರ್ಸನ್ನು ಡಿಪಿಕ್ಟ್ ಮಾಡಬೇಕು ಅಂತಂದರೆ ದಪ್ಪ ಥಿಕ್ ಬ್ರಷಲ್ಲಿ ಮಾಡೋಕ್ಕಾಗಲ್ಲ. ದ ಫೈನೆಸ್ಟ್ ಕ್ವಾಲಿಟಿ ಆಫ್ ಬ್ರಷ್, ದ ಫೈನೆಸ್ಟ್ ಮೈನ್ಯೂಟ್ ಟೈಪ್ ಆಫ್ ಬ್ರಷಸ್ ಆರ್ ಯೂಸ್ಡ್ ಟು paint these kind of Mughal painting. That is the speciality of the Mughal painting. So design, fine artwork, intricate detailing in expression, hidden captions are the special features of the Mughal miniature painting. It is considered as a glorified art along with the blended of Indian, Persian, Islamic style.
ಸೊ ಇದರಲ್ಲಿ ಇಂಡಿಯನ್, ಪರ್ಷಿಯನ್ ಆಸ್ ವೆಲ್ ಆಸ್ ಇಸ್ಲಾಮಿಕ್ ಸ್ಟೈಲ್ನ ಬ್ಲೆಂಡಿಂಗ್ ಇರುತ್ತೆ. ಯಾಕೆ ಅಂತಂದರೆ ಇದು ಮುಘಲ್ ಮಿನಿಯೇಚರ್ ಪೇಂಟಿಂಗ್. ಮುಘಲ್ಸ್ ಏನಿದೆ ಅವ್ರು ಪರ್ಷಿಯಾದಿಂದ ಬಂದರು, ಇಂಡಿಯಾಗೆ ಬಂದಿದ್ದರು, ಮತ್ತು ರಾಜಸ್ಥಾನಲ್ಲಿ ಮತ್ತು ಕೆಲವೊಂದು ಕಾಶ್ಮೀರಲ್ಲಿ ಅವರ ಡೈನೆಸ್ಟಿಗಳಿತ್ತು, ಅಲ್ಲಿ ಇಂಡಿಯನ್ ಇನ್ಫ್ಲೂಯೆನ್ಸು ಇತ್ತು. ದ್ಯಾಟ್ಸ್ ವೈ ದೀಸ್ ಕೈಂಡ್ ಆಫ್ ಮುಘಲ್ ಪೇಂಟಿಂಗ್ಸ್ ಆರ್ ವೆರಿ having a fine work with intricate detailing and showing the it's the blend of Indian, Persian as well as Islamic style of painting. What are the unique features of the Mughal painting? The illustrations were adorned with rich borders and immaculate calligraphy. The works are, as their name suggests, quite small but are full of incredible level of details. Some of these intricate details were obtained by using brushes made of a single hair. So these kind of Mughal miniature paintings are having a special features, like in the Mughal painting there is a hidden calligraphy or hidden words are there in the Mughal miniature painting. As the name tells, these miniature paintings are very smaller in the size. The very smaller in the size, in ಇಷ್ಟು ಚಿಕ್ಕ ಸ್ಮಾಲ್ ಅಲ್ಲೂ ಕೂಡ, ಇಷ್ಟು ಸ್ಮಾಲ್ ಸೈಜಲ್ಲೂ ಕೂಡ ಡೀಟೇಲ್ಡ್ ಆಗಿರುವಂತಹ ಎಕ್ಸ್ಪ್ರೆಷನ್ಸ್ ಇರುತ್ತೆ, ಡೀಟೇಲಿಂಗ್ ಇರುತ್ತೆ. ಆಮೇಲೆ ಗ್ರೇಸ್ಫುಲ್ ಆಗಿರುವಂತಹ ಪೇಂಟಿಂಗ್ಸನ್ನು ಮಾಡ್ತಾರೆ. ಸಮ್ ಟೈಮ್ಸ್ ವಿತ್ ಸಿಂಗಲ್ ಬ್ರಷನ್ನೇ ಸಿಂಗಲ್ ಹೇರನ್ನು ಯೂಸ್ ಮಾಡಿಕೊಂಡು ಪೇಂಟಿಂಗ್ ಮಾಡ್ತಾರೆ. ಅಷ್ಟು ಒಂದು ಫೈನ್ ಡೆಲಿಕಸಿ ಆಫ್ ವರ್ಕ್ ಇಸ್ ದೇರ್ ಇನ್ ದ ಮುಘಲ್ ಮಿನಿಯೇಚರ್ ಪೇಂಟಿಂಗ್. So as you can see, these are some of the examples of Mughal miniature painting, and these are some of the popular paintings of Mughal. As you can see, this is a ಕೋರ್ಟಲ್ಲಿ ನಡೀತಾ ಇರುವಂತಹ ಒಂದು ಈವೆಂಟ್ ಆಗಿರ್ಬೋದು. There is a discussion between two people in the royal court, and this is a portrait of a king, Akbar or Shah Jahan, as well as this is a side view or a portrait of a queen in the Mughal era. So this is all about the Mughal painting. Thank you.